ಹೈಕಮಾಂಡು ಯಾರೋ ಪಕ್ಷದ ಬಗ್ಗೆ ಅಥವಾ BJP ಲೀಡರ್ ಬಗ್ಗೆ ಮಾತಾಡ್ತಿರ್ತಾರೆ ಅಂದರೆ ಅವ್ರನ್ನ ಉಚ್ಚಾಟನೆ ಮಾಡ್ತಾನೆ ಆಗೋದಿಲ್ಲ. ವಿಜೇಂದ್ರ ಅವ್ರಿಗೂ ರಾಜ್ಯಾಧ್ಯಕ್ಷ ಇರೋದ್ರಿಂದಾಗಿ ಅವರಿಗೂ ಒಂದು ಪಾಠ ಅಂತ ನಾನು ಪರಿಭಾವಿಸ್ತೀನಿ. ಯಾಕೆ ಅಂದರೆ ಹಿರಿಯರನ್ನ ಕಿರಿಯರನ್ನ ಸಮಾನ ರೀತಿಯಲ್ಲಿ ತೊಗೊಂಡು ಹೋಗೋದು, ಅಲ್ಲಿ ಯಾರೋ ಮಾತಾಡ್ತಿದ್ದಾರೆ ಅಂದರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋದು, ಈ ನಿಟ್ಟಿನಲ್ಲಿ ಅವ್ರಿಗೂ ಒಂದು ಲೆಸನ್ ಅಲ್ವಾ? ನೋಡಮ್ಮ, ಪ್ರತಿ ಅಧ್ಯಕ್ಷರ ಮೇಲೆ ಕಾಲಕ್ಕೂ ವ್ಯತ್ಯಾಸಗಳು ಬಂದಿದ್ದಾವೆ. ಈ ವಿಜೇಂದ್ರ ಒಬ್ಬರ ಮೇನಲ್ಲ. ಇಬ್ಬರು ವಿಜೇಂದ್ರನ ಎಲ್ಲರೂ ಬೆಟ್ಟು ಮಾಡ್ತಾ ಇರೋದು ಅವ್ರ ವಯಸ್ಸು ಕಮ್ಮಿ ಇದೆ ಅಂತ ನಾನು ಮೊದಲೇ ಹೇಳಿದೆ. ಹೌದು. ಈಗ ವಿಜೇಂದ್ರ ಅದು ತಪ್ಪಿದ್ರೆ ಅವರು ಸರಿಪಡಿಸ್ಕೋಬೇಕು. ಅವ್ರನ್ನ ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಅವರು ಎಲ್ಲರನ್ನ ಕಾನ್ಫಿಡೆನ್ಸ್ ತಗೊಂಡು ಹೋಗ್ಲೇಬೇಕು. ದಟ್ ಈಸ್ ಹಿಸ್ ಡ್ಯೂಟಿ. ಜನ ಕೃಷಿ ಯಾತ್ರೆ ಮಾಡೋದು, ಮೈಸೂರು ಪಾದಯಾತ್ರೆ ಮಾಡೋದು ಅದೊಂದೇ ಅಲ್ಲ. ಹೌದು. ಒಂದು ಫ್ಯಾಮಿಲಿ ಅಂದ ಮೇಲೆ 4 ಥರ ಜನಕ್ಕೆ ಹರ ಕೋಪಿಡಿಕ ಅಲಗ್ ಅಲಗ್ ದಿಮಾಕ್. ಹೌದು. ಅಂದ್ರೆ ನಿಂದೊಂದು ಯೋಚನೆ, ನಂದೊಂದು ಯೋಚನೆ, ನಿಮ್ಮ ಮಕ್ಕಳದೊಂದು ಯೋಚನೆ, ಮಕ್ಕಳಲ್ಲಿ ಇಬ್ಬರಿದ್ರೆ ಅವ್ರಿಗೆ ಒಬ್ಬೊಬ್ರದೊಂದೊಂದು ಯೋಚನೆ. ಆ ರೀತಿ ಹರೇ ಕೋಪಿಡಿಕ ಅಲಗ್ ಅಲಗ್ ದಿಮಾಕ್ ಅಂತ. ಆ ರೀತಿ ಅಭಿಪ್ರಾಯಗಳು ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಎಲ್ಲ ಅಭಿಪ್ರಾಯಗಳಿಗನ್ನ ಹೋಗೊಟ್ಕೊಂಡು ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಅಣ್ಣಯ್ಯ ದಮ್ಮಯ್ಯ ಅನ್ಕೊಂಡು ಕಾಲು ಕೈ ಹಿಡ್ಕೊಂಡು ಪರೀಕ್ಷೆ ನಡೆಸಬೇಕಾಗುತ್ತೆ. ಇವ್ರು ಕೆಳಗೆ ಇಳಿಬೇಕು. ಯಾರು ಅಧ್ಯಕ್ಷರಾಗಿರೋರು ಈ ಮಸ್ಟ್ ಬಿ ಅಟ್ ಡೌನ್ ಟು ಎರ್ತ್. ಡೌನ್ ಟು ಎರ್ತ್ ಮೀನ್ಸ್ ಡೌನ್ ಟು ಎರ್ತ್. ಯಾವನೋ ಒಬ್ಬನ ರೇಗಾಡ್ತಾನೆ, ಅವ್ರ ಪಕ್ಷಕ್ಕೋಸ್ಕರ ದುಡಿದಿರ್ತಾನೆ, ಅವನು ಇಲ್ಲದೇ ಇದ್ರೆ ಅಲ್ಲಿ 100 ಊಟ ಹೋಗುತ್ತೆ. ಯಾವನೋ ಒಬ್ಬ ಮಹಿಳೆ ಕೆಲಸ ಮಾಡ್ತಾ ಇರ್ತಾಳೆ, ಏನೂ ಆಸೆ ಪಡ್ಕೊಂಡಿರಲಿಲ್ಲ, ಅವಳು ಬೈತಾಳೆ, ನಾವು ಬಯಸ್ಕೋಬೇಕು. ನಾವು ಬಂದಿರೋದು ಜನಸೇವೆ ಮಾಡ್ತೀವಿ ಅಂತಂದ್ರೆ ಕಾರ್ಯಕರ್ತರ ಮುಖಾಂತರ ಜನಸೇವೆ ಮಾಡಬೇಕು. ಕಾರ್ಯಕರ್ತರ ಕಷ್ಟಗಳು ಅವ್ರು ಹೇಳ್ಕೊಂತಾರೆ. ಖಂಡಿತ ಕಾರ್ಯಕರ್ತರನ್ನ ನಾವು ಗೌರವಿಸಬೇಕು. ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತರನ್ನು ಕೂಡ ನಾವು ಯಾರೂ ಕಡೆಗಣಿಸಂಗಿಲ್ಲ. ಅವನು ಬಾವುಟ ಇಟ್ಕೊಂಡು ಅಲ್ಲಿ ಹಳ್ಳಿಯಲ್ಲಿ ಸುತ್ತಾಡ್ತಾ ಇರ್ತಾನೆ, ನಾನು BJP ಅಂತ ಹೇಳ್ಕೊಂತ ಇರ್ತಾನೆ, ಅವನೇ ನಮ್ಮ ಆಸ್ತಿ. ಅವನೇ ಆ ಆಸ್ತಿನ ನಾವು ಕಳ್ಕೋಬಾರ್ದು. ವಿಜೇಂದ್ರಕ್ಕೂ ಕೂಡ ನಾನು ನೇರವಾಗಿ ಹೇಳ್ತೇನೆ, ಪ್ರತಿಯೊಬ್ಬರನ್ನ ನೀವು ಕಾನ್ಫಿಡೆನ್ಸ್ಗೆ ನೀವು ತಗೊಂತಾ ಇದ್ದೀರಾ, ಸಾಲ್ದು. ಇನ್ನೂ ಒಂದು ಮೆಟ್ಲು ಇಳಿರಿ ಕೆಳಕ್ಕೆ, ತೊಂದರೆ ಇಲ್ಲ. ಒಂದು ಮೆಟ್ಲು ಕೆಳಗೆ ಇಳಿದ್ರೆ ಒಂದು ಅಪ್ಪ ಹೋದಂಗೆ ಲೆಕ್ಕ. ಸೂಪರ್. ನೀವು ಯಾವಾಗ ಇಳಿತೀರೋ ಆವಾಗ ನೀವು ಒಂದು ಮೆಟ್ಲು ಮೇಲೆ ಹೋದಂಗೆ ಲೆಕ್ಕ. ಖಂಡಿತ. ಜನರ ಮುಂದೆ ಮೆಟ್ಲು ಇಳಿಬಹುದು, ಪಬ್ಲಿಕ್ ಮುಂದೆ ನೀವು ದೊಡ್ಡವರಾಗ್ತೀರಿ. ನನ್ನ ಹತ್ರ ಬರ್ತೀರಿ, ಮಾತಾಡ್ತೀರಿ, ನಿಮ್ಗೇನೋ ಒಂದು ರೀತಿ ಅನಿಸ್ಬೋದು, ಏನು ನಾನು ಪರೀಕ್ಷಿತ ಅಧ್ಯಕ್ಷ ಇವ್ರ ಹತ್ರ ಹೋಗಿ ಮಾತಾಡಬೇಕು. ಆದರೆ ಜನ ಗಮನಿಸ್ತಾ ಇರ್ತಾರೆ ವಿಜಯೇಂದ್ರ ಏನು ಮಾಡ್ತಾ ಇದ್ದಾರೆ. ಆದ್ದರಿಂದ ಡೇ ಬೈ ಡೇ ಒಂದೊಂದಿಷ್ಟು ಅಜ್ಜೆ ಕೆಳಗೆ ಬನ್ನಿ, ಇಳಿದು ಬನ್ನಿ. ಒಂದೊಂದು ಹೆಜ್ಜೆ ಇಳಿದು ಬಂದರೆ ನೀನು ಒಂದೊಂದು ಹೆಜ್ಜೆ ಮೇಲಕ್ಕೆ ಹೋಗ್ತೀಯ. ಖಂಡಿತ. ಸರ್, ಈಗ ನಿಮ್ಮ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ, ನೀವು ಬಿಟ್ಕೊಟ್ಟಂಗಾಗಿದೆ ಈಗ ಕಾಂಗ್ರೆಸ್ಗೆ. ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸ್ಪರ್ಧೆ ಅಥವಾ ನಿಮ್ಮ ಮಗನ ಸ್ಪರ್ಧೆ ಬಗ್ಗೆ ಏನಾದರೂ ಯೋಚನೆಗಳಿದ್ದಾವ? ರಾಜಕೀಯ ಕ್ಷೇತ್ರದಲ್ಲಿ ಬಿಟ್ಟುಕೊಡ್ತೀವಿ ಅನ್ನೋ ಮಾತು ಯಾವ ಕಾಲಕ್ಕೂ ಇರಲ್ಲ. ನಾವು ಬಿಟ್ಟುಕೊಡಲ್ಲ, ಮತ್ತೆ ಸ್ಪರ್ಧೆ ಮಾಡ್ತೀವಿ. 100ಕ್ಕೆ 100 ಪಾಲು ಆ ಕ್ಷೇತ್ರದಲ್ಲಿ ಗೆಲ್ಲುವ ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ಗೆ ಬಿಟ್ಕೊಟ್ಟಿಲ್ಲ. BJP ಇದ್ದಾಗ ಅವ್ರು ನಮಗೆ ಬಿಟ್ಕೊಟ್ಟಿದ್ರಾ? ಎಲ್ಲಿ ಓಡಾಡ್ತಾನೆ ಇರಲಿಲ್ಲ. ಅದರ ಅರ್ಥ ಬಿಟ್ಕೊಡ್ತೀವಿ ಅಂತಲ್ಲ. ಮೊನ್ನೆನೂ ಕಾರ್ಯಕ್ರಮ ಮಾಡಿದ್ವಿ, ಇಲ್ಲಿ ಸಂಜಯ್ ನಗರ ಮತ್ತು ನಮ್ಮ ವಾರ್ಡ್ ನಂಬರ್ ರಾಧಾಕೃಷ್ಣ ವಾರ್ಡಲ್ಲಿ ಸುಮಾರು 10,000 ಜನ ಸೇರಿದ್ರು. ಶ್ರೀರಾಮನವಮಿ ದಿವಸ ಒಳ್ಳೆ ಶೋಭಾಯಾತ್ರೆ ಮಾಡಿದ್ವಿ. ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಅಂತ ಅದ್ರ ಅರ್ಥ ನಾವು ಕ್ಷೇತ್ರ ಯಾರಿಗೂ ಬಿಟ್ಕೊಟ್ಟಿದೀವಿ ಅಂತ ಅಲ್ಲ. 100ಕ್ಕೆ 100 ಪಾಲು ಬಿಟ್ಕೊಡಲ್ಲ, ನಾವೇ ಸ್ಪರ್ಧೆ ಮಾಡ್ತೀವಿ. 100ಕ್ಕೆ 100 ಪಾಲು ಆ ಕ್ಷೇತ್ರವನ್ನ ಗೆಲ್ಲುವಂತ ಪ್ರಯತ್ನ ಮಾಡ್ತೀವಿ.